ಉಡುಪಿ, ಮಂಗಳೂರು, ಕೂರ್ಗು, ಬೆಳಗಾಮಲ್ಲಿ ಇಷ್ಟು ಮಳೆ ಬಂದು ಇದ್ದರೂ ಜನ ಕಷ್ಟಪಡ್ತಿದ್ದಾರೆ. ಬರೀ ಬೆಂಗಳೂರಿಗೆ ನೀವು ಇಷ್ಟೊಂದು ದುಡ್ಡು ಕೊಟ್ಟರೆ ನೀವು ಡೆಲ್ಲಿಗೆ ಪ್ರವಾಸ ಮಾಡಿದ್ರೆ ಒಂದು 5 ಸತಿ 2 ಸತಿ, ಆದರೆ ಈ ಪ್ರದೇಶಗಳಿಗೆ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ? ನಾನು ರೆವಿನ್ಯೂ ಮಂತ್ರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ಕೂಡ ಭೇಟಿ ಕೊಡ್ತೇನೆ. ಸರ್, ಮಳೆ ಬಿದ್ದಿರೋದು ಕೊಡಗಿನಲ್ಲಿ, ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಬೆಳಗಾಂನಲ್ಲಿ ಕಡಿಮೆ ರೀ. ಬೆಳಗಾಂಗೆ ಹೋಗಿ ಬಂದಿದ್ದಾರೆ ನಮ್ಮ ರೆವಿನ್ಯೂ ಮಂತ್ರಿ. ಬೆಳಗಾಂ ಡಿವಿಷನಲ್ಲೆಲ್ಲ ಹೋಗಿ ನೋಡ್ಕೊ ಬಂದಿದ್ದಾರೆ. ನಾನು ಕೂಡ ಹೋಗ್ತೀನಿ, ಕೊಡಗಿಗೆ, ಮಂಗಳೂರಿಗೆ, ಉಡುಪಿಗೆ ಹೋಗ್ತೀನಿ. ಸರ್, 2014-15ರಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ವಾಕ್ಯವನ್ನು ಕೊಟ್ಟರು. ಇನ್ನು 2 ವರ್ಷಗಳಲ್ಲಿ ಎತ್ತಿನ ಹೊಳೆ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಕೊಡ್ತೀವಿ ಅಂತ ಹೇಳಿ. ಈಗ 2025ರಲ್ಲಿ ಈಗಲೂ ಸಹ ತಾವು ಮುಖ್ಯಮಂತ್ರಿಗಳಾಗಿ ಇದೇ ಮಾತನ್ನು ಹೇಳ್ತಾರೆ, ಇನ್ನು 2 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ. ಈಗ ನಾನು ಏನೇನು ಕೆಲಸ ನಡೆದಿದೆ ಅನ್ನೋದು ಹೇಳಿದ್ದೀನಿ. 17,000 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದೀನಿ. 82%, 96%, 90% ಕೆಲಸಗಳೆಲ್ಲ ಮುಗಿದಿದ್ದಾವೆ. ಇನ್ನು 2 ವರ್ಷದಲ್ಲಿ ಕುಡಿಯೋ ನೀರಿಂದು ಪ್ರಾಜೆಕ್ಟ್ ಎಲ್ಲ ಮುಗಿದು ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ನಾನು ಹೇಳಿದ್ನಲ್ಲ, 14 TMC ನೀರು ಕುಡಿಯೋ ನೀರಿಗೆ ಬೇಕಾಗಿದೆ. ಅದು ಅವ್ರಿಗೆ ಗೊತ್ತಿದ್ಲೇ ಇರಬಹುದು. 14 TMC ನೀರನ್ನು ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ, ಕೊಟ್ಟೇ ಕೊಡ್ತೀವಿ. ಎತ್ತನಹೊಳೆಯಲ್ಲಿ 8 TMC ಸಿಗೋದು ಅಂತ ಹೇಳ್ಬಿಟ್ಟು ಮೊನ್ನೆ ಸದನದಲ್ಲೇ ವರದಿ ಕೊಟ್ಟಿದ್ದಾರೆ ಸರ್, ನಮ್ಮ ನೀರಾವರಿ ಸಚಿವರು. ಯಾರು? DK ಶಿವಕುಮಾರ್ ಅವರು. ನೋಡಪ್ಪ, ಹೇಳ ಸರ್, ಇವರು ಮುಳಬಾಗಿಲು ಶಾಸಕರು ಕೇಳಿದ ಪ್ರಶ್ನೆಗೆ ನೀವು ಕೊಟ್ಟಿರೋ ಉತ್ತರ 8 TMC ನೀರು. HN ವ್ಯಾಲಿ ಮತ್ತು KC ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತೇಳಿ ಈ ಭಾಗದ ಜನರ ಬೇಡಿಕೆ ಇದೆ. ಅದನ್ನ ಏನಾದರೂ ಮಾಡ್ತಿದ್ರಿ ಸರ್? ಇಲ್ಲಿ HN ವ್ಯಾಲಿ ಮತ್ತು KC ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ನಿನಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದೀನಿ. ಸರ್ ಮೈಕ್ ನೋಡಪ್ಪ, ಇದೆಲ್ಲದು ಸರ್, ಆ ಬಗ್ಗೆ ಸಂಪುಟದಲ್ಲಿ ಏನು ಚರ್ಚೆ ಆಯಿತು ಮತ್ತು ಏನು ನಿರ್ಣಯ ಏನಾದರೂ ಆಯ್ತಾ ಸರ್ ಅದ್ರ ಬಗ್ಗೆ? ನೋಡಪ್ಪ, ಕೇಳಿ ಇಲ್ಲಿ ಸ್ವಲ್ಪ. ಬೆಂಗಳೂರು ನಗರದ ಬರ್ಕೊಳ್ಳಿ ಪ್ಲೀಸ್. ನಾವೇನು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ, ಈಗ ಹೇಳಿದ್ರು ಇವರು DK, ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಶಿಡ್ಲಘಟ್ಟದ 45 ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ, ಒಟ್ಟು 164 ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು 237 ಕೋಟಿ 10 ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ಇವತ್ತು ಕೊಟ್ಟಿದ್ದೇವೆ. ಅದು ಸರಿ ಸರ್, ಆದ್ರೆ 3ನೇ ಹಂತದ ಶುದ್ಧೀಕರಣ ಪ್ರಶ್ನೆ ಏನಂದ್ರೆ 3ನೇ ಹಂತದ ಶುದ್ಧೀಕರಣ ಆಗೋದ್ರಿಂದಾಗಿ ನೀರು ಶುದ್ಧ ನೀರಾಗುತ್ತೆ. ಈಗ 2 ಹಂತದ ಶುದ್ಧೀಕರಣದಿಂದ ನಮಗೆ ಅಶುದ್ಧ ನೀರೇ ಸಿಗ್ತಾ ಇದೆ, ಇನ್ನು ಖನಿಜಗಳಿದೆ, ವಿಷ ಇರುತ್ತೆ ಆ ನೀರು, ಅದು ನಮ್ಮ ಬಳಕೆಗೆ ಯೋಗ್ಯವಲ್ಲ. ಆ ಕಾರಣ ನಮ್ಮ ಕೆರೆಗಳು ಕೂಡ ಮಲಿನವಾಗ್ತಾ ಇದೆ 2ನೇ ಹಂತದ ಶುದ್ಧೀಕರಣದಿಂದ ಬರ್ತಾ ಇರೋ ನೀರು. ನೋಡಪ್ಪ, ಆಮೇಲೆ ಆ ಕೆರೆಗಳಲ್ಲೇ ಬೋರ್ ಹಾಕಿದ್ದಾರೆ ಸರ್. ಶುದ್ಧೀಕರಣ ಬೇಕು ಅಂತಕ್ಕಂಥದ್ದು ಈ ಜನರ ಒಂದು ಇದಾಗಿದೆ ಮತ್ತು ವಿಜ್ಞಾನಿಗಳು ಸಹ ಅದನ್ನೇ ಹೇಳಿದ್ದಾರೆ. ರೈತರು ಅಶುದ್ಧವಾಗಿದೆ, ದನ ಕರುಗಳಿಗೆ ಕುಡಿಲಿಕ್ಕೆ ನೀರು ಆಗೋದಿಲ್ಲ, ಅಂಡರ್ಗ್ರೌಂಡ್ ವಾಟರ್ ಮೇಲಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರ್, ಆ ಕೆರೆಗಳಲ್ಲೇ ಬೋರ್ಡ್ ಹಾಕಿದ್ದಾರೆ. ಕೇಳಪ್ಪ, ಇಲ್ಲಿ ಎಲ್ಲ ಕಡೆ ಬೋರ್ಡ್ ಎಲ್ಲ ಹಾಕಿದಾರಪ್ಪ. ಹೋಗಿದ್ದೀನಿ, ಕೇಳ್ರಿ ಇಲ್ಲಿ. ನಾನೇ ಹೋಗಿದ್ದೀನಿ ಉದ್ಘಾಟನೆ ಮಾಡಲಿಕ್ಕೆ ನಾರಾಯಣ ಸ್ವಾಮಿ ಕಾನ್ಸ್ಟಿಟ್ಯೂಯನ್ಸಿಗೆ. ಜಾನುವಾರುಗಳು ಮತ್ತು ಜನರು ಕೇಳ್ರಿ, ನಾರಾಯಣ ಸ್ವಾಮಿ ಬೇತ್ಮಂಗಲ ನಾರಾಯಣ ಸ್ವಾಮಿ ಇದ್ದಾರಲ್ಲ, ಬಂಗಾರಪೇಟೆ, ಅದು ಯಾವುದದು ಎಂಥದ್ದು ನಾವು ಹೋಗಿದ್ವಲ್ಲ, ಯರಗೋಡು, ಯರಗೋಡು ಹೋಗಿದ್ದೀವಿ. ಮತ್ತೆ ಎಲ್ಲ ಕೆರೆಗಳನ್ನೆಲ್ಲ ತುಂಬಿಸಿದ್ದೀವಿ. ಈಗ
ಕೃಷ್ಣ ಬೈರೇಗೌಡ ಇಸ್ ಫ್ರಮ್ ಕೋಲಾರ. ಇವರು ಚಿಂತಾಮಣಿ ತಾಲೂಕಿನವರು. ನಮಗೆ ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಮತ್ತೆ ಶುದ್ಧೀಕರಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ ನಿಮ್ ಪಕ್ಕದಲ್ಲಿರೋ ಆಹಾರ ಸಚಿವರು ಹೇಳಿದ್ದಾರೆ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ. ಕೆ ಎಚ್ ಮುನಿಯಪ್ಪನವರು. ಕೆ ಎಚ್ ಮುನಿಯಪ್ಪನವರು. ನಾನು ವಿಡಿಯೋ ಇದೆ ನನ್ನ ಹತ್ರ, ಈಗಲೇ ಪ್ಲೇ ಮಾಡಿ ತೋರಿಸ್ತೇನೆ. ಏನ್ರಿ ಯಾರು? ಕೆ ಎಚ್ ಮುನಿಯಪ್ಪನವರು 3ನೇ ಹಂತದ ಶುದ್ಧೀಕರಣ ಬೇಕು ಅಂತ ಒತ್ತಾಯಿಸಿರೋ ವಿಡಿಯೋ ಇದೆ ಸರ್ ನನ್ನ ಬಳಿ. ನಿನ್ ಬಳಿ ಇದೆಯಾ? ಹೌದು ಸರ್. ನೋಡಪ್ಪ, ಅವರು ಯಾವ ಸಂದರ್ಭದಲ್ಲಿ ಹೇಳಿದಾರೋ, ಯಾವ ಸನ್ನಿವೇಶದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಹೇಳಿದ್ದಾರೆ ಸರ್. ಕೇಳಪ್ಪ, ಇಲ್ಲಿ 1 ಮತ್ತು 2ನೇ ಶುದ್ಧೀಕರಣ ಇದು ಕುಡಿಯೋ ನೀರಿನ ಪ್ರಾಜೆಕ್ಟ್ ಅಲ್ಲ. ಕೆರೆಗಳು ತುಂಬಿಸೋದು ಅಂತಂದ್ರೆ ಕೆರೆಗಳಿಗೆ ಅಂತರ್ಜಲ ಮೇಲಕ್ಕೆ ಬರೆಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಕುಡಿಯೋ ನೀರಿಗೋಸ್ಕರ ಅಲ್ಲ ಸರ್. ಆದ್ರೆ ಕುಡಿಯೋ ನೀರು ಮಾಡಬೇಕಾದ್ರೆ ತ್ಯಾಜ್ಯ ವಾಟರ್ನ ಇನ್ನೊಂದು ಸಾರಿ ಸಂಸ್ಕರಣ ಮಾಡಬೇಕು. ನಾವು ಕೊಡ್ತಕ್ಕಂಥದ್ದು ಕುಡಿಯೋ ನೀರಿಗಲ್ಲ ಸರ್. ಅದೇ ಕೆರೆಗಳಲ್ಲಿ ಕುಡಿಯೋ ನೀರಿನ ಬೋರ್ವೆಲ್ಗಳಿದ್ದಾವೆ. ನಿಮ್ಗೆ ನೀವು ಹೇಳಿದಾರೆ ಅಂತ ಹೇಳ್ತಾ ಇದ್ದಾರೆ.